ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇವತ್ತು ಶನಿವಾರ, ಹಾಗಾಗಿ ಒಂದು ಹನುಮಂತ ಶ್ಲೋಕ ಹೇಳೋಣ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ಎಲ್ಲರಿಗೂ ನಮಸ್ಕಾರ. ಇವತ್ತು ಪಲಾವ್ ಮಾಡೋಣ ಅಂತ ಐಡಿಯಾ ಹಾಕಿದೆ ನಾನು. ಸೊ ಇದು ಪಲಾವ್ ಏನಂದರೆ, ಬೇರೆ ಎಲ್ಲರೂ ಹೇಳ್ಕೊಟ್ಟಿದ್ದು ನಂಗೆ ಬೇರೆ ಬೇರೆ ಥರ, ಆದರೆ ಕೊನೆಗೆ ನನ್ನದೇ ಆದಂಥ ಒಂದು ಓನ್ ರೆಸಿಪಿ ನಾನು ಮಾಡ್ತಾ ಇದ್ದೀನಿ. ಅದಕ್ಕೀಗ ಪಲಾವ್ಗೆ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಸ್ವಲ್ಪ ಇದು ಅಕ್ಕಿ. ನಾನು ಎಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದರೆ, ಒಂದು ಈ ಸಣ್ಣ ಲೋಟದಲ್ಲಿ, ಈ ಲೋಟದಲ್ಲಿ 4 ಲೋಟ ತಗೊಂಡಿದ್ದೀನಿ. ಸಾಧಾರಣ 1.5 ಪಾವು ಆಗಬಹುದು. ಇದೇ ಲೋಟದಲ್ಲಿ ನಾನು ಸ್ವಲ್ಪ ಅಳತೆ ಕರೆಕ್ಟಾಗಿ ತಗೊಳ್ಳೋದು. ಕಣ್ಣಳತೆ ನಂಗೆ ಗೊತ್ತಾಗಲ್ಲ, ಹಾಗಾಗಿ ಇದು ಕೆಲವು ಕಣ್ಣಳತೆ ಮಾಡ್ತೀನಿ, ಕೆಲವು ಲೋಟದಲ್ಲಿ. ಸೊ ಈ ಲೋಟದಲ್ಲಿ 4 ಅಕ್ಕಿ ತಗೊಂಡಿದ್ದೀನಿ. ಆಮೇಲೆ ತರಕಾರಿ, ನಮ್ಮನೇಲಿ ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ತೀವಿ ಪಲಾವ್ಗೆ, ಎಲ್ಲರಿಗೂ ಇಷ್ಟ. ಹಾಗಾಗಿ ನಾನಿಲ್ಲಿ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ ಮತ್ತು ಬಟಾಣಿ 4 ತರಕಾರಿಯನ್ನು ತಗೊಂಡಿದ್ದೀನಿ. ಮತ್ತು ಮಸಾಲೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, 1 ಮರಾಠಿ ಮೊಗ್ಗು ಮತ್ತು ಅರಿಶಿನ. ಇದು ಗಸಗಸೆ, ನಾನು ಯಾವುದೋ ಬೇರೆದಿಗೆ ಪುಡಿ ಮಾಡಿಟ್ಟಿದ್ದೆ. ಗಸಗಸೆ, ಇಡೀ ಗಸಗಸೆ ಖಾಲಿಯಾಗಿತ್ತು, ಹಾಗಾಗಿ ಗಸಗಸೆ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಇಡೀ ಗಸಗಸೆ ಹಾಕಿ, 1 ಚಮಚ ಅಥವಾ 2 ಚಮಚ ಗಸಗಸೆ ಹಾಕ್ಬೋದು. ಆಮೇಲೆ ಇದು ಒಗ್ಗರಣೆ ಹಾಕಕ್ಕೆ, ಒಗ್ಗರಣೆ ಹಾಕುವಾಗ 2 ಈರುಳ್ಳಿ ಮತ್ತು 1 ಟೊಮೊಟೊ ಮತ್ತು ನಿಂಬೆಹಣ್ಣು, ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನನ್ನ ಓನ್ ರೆಸಿಪಿಲಿ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ತೆಂಗಿನಕಾಯಿ ಹಾಲು ತಗೊಳ್ತೀನಿ. ಇದು ನಂದು ಪಲಾವ್ದ ವಿಶೇಷ. ಸೊ ತೆಂಗಿನಕಾಯಿ ಹಾಲು ಹಾಕಿ ನಾನು ಪಲಾವ್ ಮಾಡ್ತಾ ಇದ್ದೀನಿ. ಈಗೆಲ್ಲ ರುಬ್ಕೊಳ್ಳೋಣ. ಈಗ ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ, 1 ಹೋಳು ತೆಂಗಿನಕಾಯಿ ಹಾಲು. ಇದರಲ್ಲಿ ಮಸಾಲೆಗೆ ನಾನು ಯಾವ್ದು ಹೇಳಿದೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅರಿಶಿನ ಇಷ್ಟು ಹಾಕಿ ತಿರುವಿದೆ. ಇದನ್ನು ತಿರುವಿಟ್ಕೊಂಡಿದ್ದೀನಿ. ಈಗ ಮಾಡೋಕ್ಕೆ ಶುರು ಮಾಡೋಣ. ಕುಕ್ಕರ್ಗೆ ಎಣ್ಣೆ ಹಾಕ್ಕೋಬೇಕು. ಈಗ ಇದಕ್ಕೆ ಇದು ನಾನು ಹೇಳಕ್ಕೆ ಮರ್ತಿದ್ದೆ, ಸೋಂಪು. ಫಸ್ಟ್ ಸೋಂಪು ಹಾಕ್ತೀನಿ ನಾನು. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದು ತರಕಾರಿ ಹೆಚ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕೊಳ್ಳೋದು. ಸ್ವಲ್ಪ ಕೈ ಆಡಿಸ್ಬೇಕಷ್ಟೆ, ಸ್ವಲ್ಪ ಕೈ ಆಡಿಸೋದು. ಇದಾದಮೇಲೆ
ಏನು ರುಬ್ಕೊಂಡಿದ್ದೀವಿ ಮಸಾಲೆ, ಆ ಮಸಾಲೆನ ಚಮಚಿ ಮಸಾಲೆ ಅಲ್ಲ, ಫಸ್ಟಿಗೆ ಅಕ್ಕಿನ ತೊಳ್ಕೊಂಡು, ನಾನು ಸೋನಾ ಮಸೂರಿ ಅಕ್ಕಿ ಉಪಯೋಗಿಸ್ತಾ ಇರೋದು. ನಾನು ಸೋನಾ ಮಸೂರಿಲೇ ಇದು ಪಲಾವ್ ಎಲ್ಲ ಮಾಡೋದು. ಸೊ ಇದನ್ನು ಹಾಕ್ಕೊಂಡು ಫಸ್ಟ್ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸುಮ್ಮನೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋದು, ಒಂಚೂರು ಎಲ್ಲ ಬೆರಕೆ ಆಗೋ ಹಾಗೆ, ತುಂಬ ಹೊತ್ತೇನಲ್ಲ, ಸ್ವಲ್ಪ ಕೈ ಆಡಿಸ್ಕೊಂಡಾಯ್ತು. ಈಗ ಇದಾದಮೇಲೆ ಮಸಾಲೆ ರುಬ್ಕೊಂಡಿದ್ದ ಮಸಾಲೆ ಅದನ್ನು ಹಾಕಿ ಮತ್ತೊಂದು ಸರ್ತಿ ತಿರುಗಿಸ್ಬೇಕು. ಈ ಥರ ಮಸಾಲೆ ಹಾಕಿದ ಮೇಲೆ ಒಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದಾದಮೇಲೆ ಇದಕ್ಕೀಗ ನಾವು ಸುಮ್ಮನೆ ವೇಸ್ಟ್ ಮಾಡಬಾರ್ದು, ಜಾರಲ್ಲಿರೋದು ನೀರು ಹಾಕೋದು. ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನೊಂಚೂರು ಉಳಿಸ್ದೆಲ್ಲ ಎಲ್ಲದನ್ನು ನೀರು ಹಾಕ್ಕೊಂಡು ಒಂದು ಸರ್ತಿ. ಈಗ ಅಕ್ಕಿಗೆ ಅಳತೆ ಹೇಗೆ ಅಂದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕೋದು. ನಾನು ನನ್ನ ಅಳತೆ ಪ್ರಕಾರ 1 ಲೋಟಕ್ಕೆ 2 ಅಳತೆ ನೀರು ಹಾಕ್ತೀನಿ. ಸೊ ಇದಾದಮೇಲೆ ತೆಂಗಿನಕಾಯಿ ಹಾಲು ಏನಿದೆ ಅದನ್ನು ಹಾಕ್ಕೊಳ್ಳೋದು. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋದು. ಆಮೇಲೆ ತೆಂಗಿನಕಾಯಿ ಹಾಲು ತಿರುಗಿಕೊಳ್ಳುವಾಗಲೂ ನಾವೇನು ಅಳತೆ ತಗೊಂಡಿದ್ದೀವಿ ಅದೇ ಅಳತೆ, ಆ ಅಳತೆ ನೀರಲ್ಲೇ ತೆಂಗಿನಕಾಯಿ ಹಾಲು ತೆಗಿಬೇಕು. ಬೇರೆ ತಗೊಂಡ್ರೆ ಜಾಸ್ತಿ ಆಗೋಗ್ಬಿಡುತ್ತೆ ನೀರು. ಅದು ಒಂದು ಸರ್ತಿ ಅಳತೆ ತೆಗೆದಿಟ್ಕೊಂಡ್ಬಿಟ್ರೆ ಮಸಾಲೆಗೆ, ತೆಂಗಿನಕಾಯಿ ಹಾಲಿಗೆ ಎಲ್ಲದಕ್ಕೂ ಅದೇ ನೀರು ಹಾಕಬೇಕು. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕ್ತಾ ಇದ್ದೀನಿ. ಆಮೇಲೆ ಈಗ ಉಪ್ಪು, ಅಳತೆಗೆ ಸ್ವಲ್ಪ ಉಪ್ಪು ಹಾಕೋದು. ಇದು ಅಳತೆಗೆ ತಕ್ಕ ಉಪ್ಪು ರುಚಿಗೆ. ಇದಾದಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು. ನಾನು ಹಿಂಡ್ಕೊಳ್ಳೋ ರೀತಿ ಹೀಗೆ, ನೀವು ಹೇಗೆ ಹಿಂಡ್ಕೊಳ್ತೀರೋ ಹಾಗೆ ಹಿಂಡ್ಕೊಳ್ಳಿ. ಬೀಜ ಬೀಳ್ದಲ್ಲಿರೋ ಹಾಗೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನನ್ನ ರೀತಿ ಹೀಗೆ, ನಾನು ನಿಂಬೆಹಣ್ಣು ಹಿಂಡೋದು. ಸೊ ಇದರಲ್ಲಿ ಏನು ಬೀಜ ಬಂದಿರುತ್ತೆ ಅದನ್ನು ತೆಗೆದು ಬಿಡೋದು. ಆಮೇಲೆ ಒಂದು ಸರ್ತಿ ಕಲಸೋದು. ಇದಾದಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು. ಸ್ವಲ್ಪ, ಜಾಸ್ತಿ ಏನಿಲ್ಲ. ಅನ್ನ ಉದ್ರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕೋದು. ಆಮೇಲೆ ಅಳತೆದ್ದು ಏನು ನೀರಿದೆ ಅದಷ್ಟು ಹಾಕ್ಬಿಡೋದು. ನಾನೀಗ 4 ಲೋಟಕ್ಕೆ 8 ಲೋಟ ನೀರು ಹಾಕಿದ್ದೀನಿ. ಸೊ ಇಲ್ಲಿಗೆ ಇದೆಲ್ಲ ಪ್ರೊಸೀಜರ್ ಮುಗೀತು, ಹಾಕಿ ಮಾಡಿದ್ದೆಲ್ಲ. ಈಗ ಇನ್ನು ಕುಕ್ಕರು 2 ವಿಷಲ್ ಬರಬೇಕು. 2 ವಿಷಲ್ ಬಂದಮೇಲೆ ಕುಕ್ಕರ್ ಆಫ್ ಮಾಡಿಬಿಡ್ಬೇಕು. ಈಗ 2 ವಿಷಲ್ ಬಂದಿದೆ. ಬಂದ ಮೇಲೆ ಸ್ವಲ್ಪ ಎರಡು ವಿಷಲ್ ಬಂದ ಮೇಲೆ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಆದಮೇಲೆ ನಾವೇ ಆ ಪ್ರೆಷರ್ ರಿಲೀಸ್ ಮಾಡಿಬಿಡ್ಬೇಕು. ಫುಲ್ಲು ಹೀಗೆ ಇಟ್ಕೊಂಡು ರಿಲೀಸ್ ಮಾಡಿಬಿಟ್ಟು, ರಿಲೀಸ್ ಆಗಿದೆ ಈಗ. ಸೊ ಪಲಾವ್ ರೆಡಿಯಾಗಿದೆ. ಉದ್ರುದ್ರು ಬೇಕು ಅಂತ ಅನ್ನೋರು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಬೇಕು.
ನಮ್ಮ ಮನೇಲಿ ತುಂಬ ಉದುರುದ್ರು ಗಟ್ಟಿ ಗಟ್ಟಿ ಅನ್ನಾದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ ಅನ್ನ. ಸೊ ಇವತ್ತೊಂದು ಸ್ವಲ್ಪ ಕಲರ್ ಏನೋ ಚೇಂಜ್ ಆಗಿದೆ, ಇಲ್ಲಾಂದ್ರೆ ಹಸಿರು ಕಲರ್ ಕರೆಕ್ಟಾಗಿ ಬರುತ್ತೆ. ಒಂದೊಂದ್ಸರ್ತಿ ಕೊತ್ತಂಬರಿ ಸೊಪ್ಪಿದ್ದು ವ್ಯತ್ಯಾಸಗಳಾಗುತ್ತೆ, ಇಲ್ಲಾಂದ್ರೆ ಇದು ಹಸಿರು ಫುಲ್ ಹಸಿರು ಕಲರ್ ಬಂದಿರುತ್ತೆ. ನೋಡಿ ಆಗಿದೆ ಪಲಾವ್ ಈಗ. ಪಲಾವ್ ಆಗಿದೆ. ಈ ಥರ ಒಂದು ಸರ್ತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ರುಚಿನೂ ಒಂಥರ ಮೈಲ್ಡ್ ಆಗಿರುತ್ತೆ. ನನಗೆ ತುಂಬ ಮಸಾಲೆಗಳು, ಚಕ್ಕೆ ಲವಂಗ ಎಲ್ಲ ತುಂಬ ಹಾಕಿ ಮಾಡಿ ಅಭ್ಯಾಸ ಅಲ್ಲ, ನಾನು ಸ್ವಲ್ಪ ಎಲ್ಲ ಮೈಲ್ಡಾಗಿ ಹಾಕೋದು. ಸೊ ಇದನ್ನು ಸುಮಾರು ಜನ ಇಷ್ಟನೂ ಪಡ್ತಾರೆ, ಹಾಗಾಗಿ ಮಾಡಿದ್ದೀನಿ. ತಿಂದು ನೋಡಿ, ಫಸ್ಟ್ ಮಾಡಿ ನೋಡಿ, ತಿಂದು ನೋಡಿ, ಆಮೇಲೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.